ನಮಸ್ಕಾರ. ಕೆಲವೊಂದು ನಡನೋವಿನ ಮತ್ತು ಬೆನ್ನು ನೋವಿನ ಮತ್ತು ಡಿಸ್ಕ್ ಪ್ರಾಬ್ಲಮ್ಗಳಿಗೆ ಯೋಗದಲ್ಲಿ ಯಾವ ರೀತಿ ಗುಣಮುಖವಾಗುವುದಂತ ಕೆಲವೊಂದು ಯೋಗಾಸನಗಳನ್ನು ಹೇಳ್ತೀನಿ. ಮೊದಲನೇದಾಗಿ ಈ ರೀತಿ ಮಲ್ಕೊಳ್ಬೇಕು. ಎರಡು ಕೈಗಳನ್ನ ಈ ರೀತಿ ಪಕ್ಕದಲ್ಲಿಟ್ಟು ಉಸಿರನ್ನು ಬಿಡ್ತಾ ಹೋಗ್ತಾ ಈ ಕಾಲುಗಳನ್ನ ಈ ಪಕ್ಕಕ್ಕೆ ಉಸಿರನ್ನು ಬಿಡ್ತಾ ಹೋಗ್ತಾ ಇರೋದು. ಅದಾದಮೇಲೆ ಉಸಿರನ್ನು ತೆಗೆದುಕೊಳ್ತಾ ಮೇಗೆ ತರೋದು, ಮತ್ತು ಉಸಿರನ್ನು ಬಿಡ್ತಾ ಪಕ್ಕಕ್ಕೆ ಹೋಗ್ಬೇಕು, ಮತ್ತು ಉಸಿರನ್ನು ತೆಗೆದುಕೊಳ್ತಾ ಹೀಗೆ ತೆಗೆದುಕೋಬೇಕು. ಹೀಗೆ 5 ಬಾರಿ ಮಾಡಬೇಕು. ಹೀಗೆ ಮಾಡುವಾಗ ಉಸಿರನ್ನು ತಪ್ಪಾಗಿ ಮಾಡಬಾರ್ದು. ಕೆಳಗಡೆ ಬಿಡುವಾಗ ಹೀಗೆ ಬಿಡುವಾಗ ಉಸಿರನ್ನು ಬಿಡ್ತಾ ಇರಬೇಕು, ಮ್ಯಾಗೆ ತೋಳ್ತುವಾಗ ಉಸಿರನ್ನ ತೆಗೆದುಕೊಳ್ತಾ ಇರಬೇಕು. ಮತ್ತಿನ್ನು ಎರಡನೇದಾಗಿ ಇದು ಒಂದಾಯಿತು. ಎರಡನೇದಾಗಿ ಹೀಗೆ ಎಡಗೈಯನ್ನು ಮುಂದಕ್ಕೆ ಚಾಚಬೇಕು, ಬಲಗೈಯಲ್ಲಿರಬೇಕು. ಬಲಗಾಲು ಮತ್ತು ಎಡಗೈ ಮೇಗೆ ಉಸಿರು ತೆಗೆದುಕೊಳ್ತಾನೆ ಮೇಗೆ ಎಬ್ಬಿಸ್ತಾ ಇರಬೇಕು. ಉಸಿರು ಬಿಡ್ತಾ ತಳಗಿಡಬೇಕು. ಹಾಗೆ ಸೇಮ್ ಬಲಗೈಯನ್ನು ಮುಂದೆ ಇಡಬೇಕು, ಎಡಗೈಯನ್ನು ಹಿಂದೆ ಹಾಕಬೇಕು. ಉಸಿರು ತೆಗೆದುಕೊಳ್ತಾನೆ ಕೈಯನ್ನು ನೇರವಾಗಿರಬೇಕು. ಉಸಿರು ಬಿಡ್ತಾ ತಳಗಿಡಬೇಕು. ಅದಾದಮೇಲೆ ಎರಡೂ ಕೈಯನ್ನು ಇದಕ್ಕೆ ದೋಲಾಸನ ಅಂತ ಹೇಳ್ತಾರೆ. ಎರಡೂ ಕೈ ಮತ್ತು ಎರಡು ಕಾಲು ಉಸಿರನ್ನು ತೆಗೆದುಕೊಳ್ತಾ ಬರೀ ಹೊಟ್ಟೆ ಮೇಲೆ ಭಾರವನ್ನು ಇಟ್ಟು ಎಳಬೇಕು. ಕಾಲು ಕೈ ಸ್ಟ್ರೇಟ್ ಆಗಿರಬೇಕು. ಉಸಿರು ಬಿಡ್ತಾ ತಳಗಿಡಬೇಕು. ಅದಾದಮೇಲೆ ಮಕರಾಸನ. ಹೀಗೆ ಕಟ್ಟಬೇಕು, ಕೈ ಹಿಂದೆ ಕಟ್ಟಬೇಕು, ಕಾಲು ಮತ್ತು ತಲೆ ಮೇಗೆ ಮಾಡಬೇಕು. ಅದಾದ್ಮೇಲೆ ಶಲಭಾಸನ. ಬರೀ ಎರಡು ಕಾಲು ಮಾತ್ರ ಮೇಲೆ ಎತ್ತಬೇಕು. ಇದಕ್ಕೆ ಶಲಭಾಸನ ಅಂತಾರೆ. ಇದು ಕೂಡ ನಡುನೋವಿಗೆ ಸೂಕ್ತ ಪರಿಹಾರ. ಉಸಿರು ಬಿಡ್ತಾ ತೆಳಗಡೆ ಬಿಡಬೇಕು, ಮತ್ತು ಉಸಿರು ತಗೋತಾ ಮೇಲುಗಡೆ ಮಾಡಬೇಕು. ಇದಾದ ಬಳಿಕ ಭುಜಂಗಾಸನ. ಹೀಗೆ ಕೈ ಇಡಬೇಕು, ಉಸಿರು ತೆಗೆದುಕೊಳ್ತಾ ಹೇಳಬೇಕು, ಉಸಿರು ಬಿಡ್ತಾನೆ ಹೀಗೆ ಮಲಗಬೇಕು. ಇವಿಷ್ಟು ನಡನೋವಿಗೆ ಸಂಬಂಧಪಟ್ಟ ಹಾಗೆ ಇವನು ಪರಿಪೂರ್ಣ ಉಸಿರಿನ ನಿಯಂತ್ರಣದಲ್ಲೇ ಮಾಡಬೇಕು. ಉಸಿರಿನ ನಿಯಂತ್ರಣದಲ್ಲಿ ಮಾಡಿದರೆ ನಿಮ್ಮ ಡಿಸ್ಕ್ನಲ್ಲಿ ಏನಾದರೂ ಏರುಪೇರಾಗಿದ್ದರೆ, ಡಿಸ್ಕ್ ಏನಾದರೂ ಜಬ್ಬಿದ್ರೆ, ಡಿಸ್ಕ್ನಲ್ಲಿರ್ತಕ್ಕಂಥ ನರ ಏನಾದರೂ ಸರಿದಿದ್ರೆ ಇದು ಕೆಲವೊಂದು ದಿನಗಳ ಕಾಲ ಇದನ್ನು 3 ತಿಂಗಳ ಪರ್ಯಂತರ ಮಾಡಿದರೆ ನಿಮ್ಮ ಡಿಸ್ಕ್ ಪ್ರಾಬ್ಲಮ್ಮು ನಡುವಿನ ಪ್ರಾಬ್ಲಮ್ ಹೋಗುತ್ತೆ. ಇಷ್ಟು ಮಾಡಿದರೆ ಏನಾದರೂ ಕಡಿಮೆ ಆಗಲಿ ಅಂದರೆ ನೀವು ಆಯುರ್ವೇದ ತಜ್ಞರ ತಕ್ಕ ಹೋಗಿ ಪಂಚಕರ್ಮವನ್ನು ಮಾಡಿಸ್ಕೊಳ್ಳಿ. ಪಂಚಕರ್ಮ ಮಾಡಿಸೋದ್ರಿಂದ ನಿಮ್ಮಲ್ಲಿರೋ ನರದ ಬೆಲೆ ಹೋಗುತ್ತೆ. ಉದಾಹರಣೆಗೆ ನಮ್ಮ ಸುತ್ತಮುತ್ತಲು ಏನಂದರೆ ಗಡಪ್ರಭಾ ಜಿ ಆಸ್ಪತ್ರೆಯಲ್ಲಿ ಪಂಚಕರ್ಮ ಮಾಡಿಸ್ತಾರೆ. ಅಲ್ಲಿ ಪಂಚಕರ್ಮ ಮಾಡೋದ್ರಿಂದ ನಿಮ್ಮ ನಡುನೋವು ಇರಲಿ, ಕುತ್ತಿಗೆ ನೋವು ಇರಲಿ, ಯಾವುದೇ ಡಿಸ್ಕ್ ಪ್ರಾಬ್ಲಮ್ ಇದ್ರೂ ಕಡಿಮೆ ಆಗುತ್ತೆ. ಧನ್ಯವಾದ.